ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯಪಾಲರ ವಿರುದ್ಧ ಕೇರಳದ ಕೈಪಡೆಯಿಂದ ಬೃಹತ್ ಪ್ರತಿಭಟನೆ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ. ರಾಜ್ಯಪಾಲರ ಭಾವಚಿತ್ರ ಹರಿದು ಹಾಕಿದ ಕಾರ್ಯಕರ್ತರು. ಟ್ರಾಫಿಕ್ ಜಾಮ್ನಿಂದ ಹೈರಾಣಾದ ಪೊಲೀಸರು, ಸಾರ್ವಜನಿಕರು. ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನಕ್ಕೆ ಚಾಲನೆ. ಮಕ್ಕಳಿಗೆ ಕೀಟಗಳ ಬಗ್ಗೆ ಅರಿವು ಕಾರ್ಯಕ್ರಮ. ಕೀಟಗಳ ಜೀವ ವೈವಿಧ್ಯತೆ ಮಹತ್ವ ತಿಳಿಸಲು ಸಲಹೆ ನೀಡಿದ ಗಣ್ಯರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮತ್ತು ದೇವಾಲಯಗಳ ಸಂರಕ್ಷಣೆಗೆ ಆಗ್ರಹ. ಸೂಕ್ತ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಹಿಂದೂ ಜನಜಾಗೃತಿ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಮೂಡ ಹಗರಣ ಸಂಬಂಧ ರಾಜ್ಯಪಾಲರು ಸಿಎಂ ಮೇಲೆ ತನಿಖೆಗೆ ನೀಡಿದ ಅನುಮತಿಯನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಜಮಾಯಿಸಿದ ನೂರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟು ಎನ್ಆರ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ರಾಜ್ಯಪಾಲರು ರಾಜಭವನವನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳುವ ಬದಲಾಗಿ ಬಿಜೆಪಿಯ ರಾಜಕೀಯ ಏಜೆಂಟ್ ಆಗಿ ವರ್ತಿಸುತ್ತಿದ್ದಾರೆ. ಅವರ ನಡವಳಿಕೆ ಖಂಡನೀಯ ಎಂದರು. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅನೇಕ ಹಗರಣಗಳ ಬಗ್ಗೆ ದೂರು ನೀಡಿದ್ರೂ ಯಾವುದೇ ತನಿಖೆ ಮಾಡದೆ ಸಿಎಂ ವಿರುದ್ಧ ಯಾರೋ ಮೂರನೇ ವ್ಯಕ್ತಿ ದೂರನ್ನ ಪರಿಗಣಿಸಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ಎಂದರು. ಎಂಪಿ ಶ್ರೇಯಸ್ ಪಟೇಲ್ ಮಾತನಾಡಿ, ಈ ಹಿಂದೆ ಬಿಜೆಪಿ ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿನ ಅನೇಕ ಹಗರಣಗಳ ಬಗ್ಗೆ ಅನೇಕ ದೂರುಗಳಿದ್ರೂ ಆ ಬಗ್ಗೆ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ವಿಫಲರಾಗಿದ್ದಾರೆ. ಆದರೆ ಯಾರೋ ಓರ್ವ ಸಾಮಾನ್ಯ ವ್ಯಕ್ತಿ ಸಿಎಂ ವಿರುದ್ಧ ನೀಡಿದ ದೂರನ್ನ ಪರಿಗಣಿಸಿ ಅವರ ಮೇಲೆ ಕ್ರಮಕ್ಕೆ ಮುಂದಾಗಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ಮೈನಿಂಗ್ ಹಗರಣ, ಬಿಜೆಪಿ ಅವಧಿಯ ಕೋವಿಡ್ ಹಗರಣ, ಮಾಸ್ಕ್ ಹಗರಣ, ಮೊಟ್ಟೆ ಹಗರಣ ಸೇರಿದಂತೆ ನೂರಾರು ಹಗರಣಗಳ ಬಗ್ಗೆ ಇದುವರೆಗೂ ತನಿಖೆ ಯಾಕೆ ಮಾಡಿಲ್ಲ ಎಂದು ಪ್ರಶ್ನಿಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹುನ್ನಾರದಿಂದ ಅವರ ಮೇಲೆ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಅದನ್ನು ಸಾಬೀತು ಮಾಡೋಕ್ಕಾಗದಲ್ಲೇ ಈಗ ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು ಅವರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಏನು ಆಜ್ಞೆ ಮಾಡಿಸಿದ್ದಾರೆ ಅದರ ವಿರುದ್ಧ ಒಂದು ಸಣ್ಣ ಆಪಾದನೆಯೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ, ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಇವರು ಒಬ್ಬ ರಾಜ್ಯಪಾಲರು, ಕಾನೂನಿನ ಅರಿವಿಲ್ದಲೇ ರಾಜ್ಯಪಾಲರು 17(1) ಪ್ರಕಾರ ಸೆಂಟ್ರಲ್ ಗವರ್ನಮೆಂಟ್ನ 17ನೇ 1ನ ಅನುಚ್ಛೇದದಲ್ಲಿ ಇವತ್ತು ಒಬ್ಬ ಮುಖ್ಯಮಂತ್ರಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ನಮ್ಗೆ ಇಷ್ಟರ ಮಟ್ಟಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲ ಸಿಗ್ತದೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಇದರಲ್ಲೇ ಗೊತ್ತಾಗ್ತದೆ ಅವರು ಯಾವ ರೀತಿ ಒಬ್ಬ ನಾಯಕರು ಅಂತ. ಇದನ್ನೆಲ್ಲ ಮುಂದಿನ ದಿನಗಳು ಸೂಕ್ಷ್ಮವಾಗಿ ರಾಜ್ಯದ ಜನ ಅಬ್ಸರ್ವ್ ಮಾಡ್ತಾ ಇದಾರೆ. ಖಂಡಿತವಾಗಿಯೂ ತಕ್ಕ ಪಾಠ ಕಲಿಸ್ತಾ ಇದಾರೆ. ಇವರ ಡೊಂಬರಾಟ ಏನು ಪಾದಯಾತ್ರೆ ನಡ್ಕೊಂಡು ಡೊಂಬರಾಟ ಮಾಡ್ಕೊಂಡು ಇವ್ರು ಪ್ರೀ ಪ್ಲಾನ್ ಮಾಡಿ ಇವ್ರು ಪಾದಯಾತ್ರೆ ಮಾಡ್ತಾರೆ. ಅದಾದ್ಮೇಲೆ ಅಬ್ರಾಹಂ ಬರ್ತಾರೆ. ಮತ್ತೆ 2ನೇ ಬಾರಿ ಅವ್ರನ್ನ ಕರ್ಸ್ಕೊಂಡು ಒಂದು ನೋಟಿಸ್ ಇಶ್ಯೂ ಮಾಡಿ ಏನು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡ್ಕೊಡ್ತಾರೆ ಮೊನ್ನೆ. ಇದನ್ನೆಲ್ಲ ಒಂದು ಪ್ರೀ ಪ್ಲಾನ್ ಏನಂತ ಹೇಳ್ತಾರಲ್ಲ, ಸ್ಕೆಚ್ ಮಾಡಿರೋದು. ಇದು ಯಾವುದು ನಡೆಯಲ್ಲ. ಇದು ಟ್ರೈಲರ್. ನಾನು ಮತ್ತೆ ಮುಂದೆ ಹೇಳಿದೆ, ಟ್ರೈಲರ್ ಪಿಕ್ಚರ್. ಪ್ರತಿಭಟನೆ ಬರೀ ಹಾಸನದಲ್ಲ, ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಏನು ನಮ್ಮ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಿದ್ದಾರೆ, ತಪ್ಪು ಇದು. ಯಾವುದೇ ಒಂದು ವ್ಯಕ್ತಿ 40 ವರ್ಷದಲ್ಲಿ ಕ್ಲೀನ್ ಇಮೇಜ್ ಇರೋದು, ಒಂದೇ ಒಂದು ಕಪ್ಪು ಚಿಕ್ಕೆ ಇಲ್ಲದ ವ್ಯಕ್ತಿ ಮೇಲೆ ಆರೋಪ ಮಾಡಬಾರ್ದು. ಯಾವತ್ತೂ ಮಾಡ್ಬೇಕಾದ್ರೆ ಸತ್ಯನ ಅಳೆದು ತೂಗಿ ಮಾಡ್ಬೇಕು. ನೀವು ಅವ್ರದೇ ಪ್ರಾಪರ್ಟಿ ಅವ್ರು ಕಳ್ಕೊಂಡಿದ್ದಕ್ಕೆ ಸರ್ಕಾರನೇ ಕೊಟ್ಟಿರೋ ಜಮೀನು ಇನ್ನೊಂದು ಸೈಟ್ಸ್ಗಳು, ಅದು ಯಾವಾಗ ಬಿಜೆಪಿ ಗೌರ್ಮೆಂಟ್ ಇದಾಗಲೇ ಕೊಟ್ಟಿದ್ದು. ಇವ್ರ ಅಧಿಕಾರ ಹೇಗೆ ದುರುಪಯೋಗ ಆಗುತ್ತೆ ಇದು ಎಲ್ಲಾ ಜನರಿಗೂ ಅರ್ಥ ಆಗುತ್ತೆ. ಬಿಜೆಪಿ ಯಾವುದೇ ಒಂದು ಸ್ಟ್ರಾಂಗ್ ಲೀಡರ್ಸ್ ಬಂದ್ರೆ, ಯಾವುದೇ ಪಕ್ಷದಲ್ಲಿ ಬರ್ಲಿ, ಕಾಂಗ್ರೆಸ್ ಆಗಲಿ ಯಾವುದೇ ಪಕ್ಷದಲ್ಲಿ ಬರ್ಲಿ, ಅವ್ರ ಮೇಲೆ ಆರೋಪ ಮಾಡುತ್ತೆ, ಭ್ರಷ್ಟಾಚಾರ ಹಗರಣ ಮಾಡುತ್ತೆ, ಅಥವಾ ಯಾವುದೋ ಒಂದು ಹಗರಣದಲ್ಲಿ ಸಿಕ್ಸಕ್ ನೋಡುತ್ತೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಹಾಸನ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯ, ಹಾಸನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಮತ್ತು ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ 3 ದಿನಗಳ ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ ಹಾಸನದ ರೆಡ್ ಕ್ರಾಸ್ ಭವನದಲ್ಲಿ ಏರ್ಪಡಿಸಲಾಗಿದೆ. ಕೀಟ ಪ್ರದರ್ಶನವನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾ ಎಸ್ವಿ ಸುರೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೀಟಗಳಿಂದ ಅನೇಕ ವೈದ್ಯಕೀಯ ಔಷಧಿಗಳನ್ನು ತಯಾರಿಸಬಹುದು ಹಾಗೂ ಸತ್ತ ಕೀಟಗಳನ್ನು ನೂತನ ಮಾದರಿಯಲ್ಲಿ ಕೀಚೆನ್ ಮತ್ತು ಹೂಗಳನ್ನು ತಯಾರಿಸಬಹುದು.
ಇದು ಒಂದು ರೀತಿಯ ಕಸದಿಂದ ರಸ ಮಾಡುವ ವಿಧಾನವಾಗಿದ್ದು, ಮಹಿಳಾ ಸಂಘಗಳ ಸದಸ್ಯರಿಗೆ ರೆಡ್ ಕ್ರಾಸ್ನಂತಹ ಸಂಘಟನೆಗಳಿಂದ ತರಬೇತಿ ನೀಡಿ ಇಂತಹ ಸ್ವಯಂ ಉದ್ಯೋಗವನ್ನು ಮಾಡುವ ವಿಧಾನ ಕಲಿಸಿದರೆ ಕೀಟಗಳಿಂದಲೂ ಧನ ಸಂಪಾದನೆ ಮಾಡುವ ಮಾರ್ಗವಾಗುತ್ತೆ ಎಂದರು. ಕೆಲವು ಕೀಟಗಳು ಉಪಕಾರಿಯಾಗಿವೆ ಮತ್ತು ಕೆಲವು ಅಪಾಯಕಾರಿಯಾಗಿವೆ. ಆದರೆ ಈ ಕೀಟಗಳಲ್ಲದೆ ಜೀವ ವೈವಿಧ್ಯತೆ ಉಳಿಯೋದಿಲ್ಲ. ನಮ್ಮ ದೇಶದಲ್ಲಿ ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿದ ನಂತರ ನಮ್ಮ ಕೃಷಿ ವಲಯಕ್ಕೆ ಕೀಟಗಳ ಹಾವಳಿ ತಡೆಯುವ ಸಲುವಾಗಿ ಕ್ರಿಮಿನಾಶಕಗಳ ಸಿಂಪಡಣೆಯಿಂದ ಎಲ್ಲಾ ರೀತಿ ಕೀಟಗಳ ಮೇಲೂ ಒಂದು ರೀತಿ ಪರಿಣಾಮ ಬೀರುತ್ತದೆ. ಅದರಿಂದ ಉತ್ತಮ ಕೀಟಗಳು ಸಾಯುತ್ತವೆ. ಆದರೆ ಇವುಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸಬೇಕು. ಇದಕ್ಕಾಗಿ ಹಾಸನ ಕೃಷಿ ವಿವಿಯಲ್ಲಿ ಒಂದು ಬಟರ್ಫ್ಲೈ ವನವನ್ನು ನಿರ್ಮಿಸಿ ಅಲ್ಲಿ ಆಸಕ್ತಿ ಹೊಂದಿದವರಿಗೆ ತಿಳುವಳಿಕೆ ನೀಡಬಹುದೆಂದು ಸಲಹೆ ನೀಡಿದರು. ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ ಉತ್ತಮವಾಗಿ ಆಯೋಜನೆ ಮಾಡಿದ್ದು, ಮಕ್ಕಳು ಇದರ ಸದುಪಯೋಗ ಪಡೆಯಬೇಕು ಎಂದರು. ಮುಖ್ಯ ಅತಿಥಿಯಾದ ಹಿರಿಯ ನ್ಯಾಯಾಧೀಶೆ ದಾಕ್ಷಾಯಿಣಿ ಮಾತನಾಡಿ, ಕೀಟಗಳು ಮಾನವನಿಗೆ ಎಷ್ಟು ಅಪಾಯವೋ ಅಷ್ಟೇ ಉಪಕಾರಿ ಕೂಡ ಆಗಿವೆ. ಕೃಷಿ ಪ್ರಧಾನವಾದ ದೇಶದಲ್ಲಿ ಕೃಷಿಕರಿಗೆ ಕೀಟಗಳಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಿ ನಟರಾಜ್, ಹಾಸನ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಎಚ್ಪಿ ಮೋಹನ್, ಉಪಸಭಾಪತಿ ವೀರಭದ್ರಪ್ಪ, ಹಾಸನ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಡೀನ್ ಮುನಿಸ್ವಾಮಿಗೌಡ ಮತ್ತು ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಹಿರಿಯ ಅಧಿಕಾರಿ ಭಾಗವಹಿಸಿದ್ರು. ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನವನ್ನು ಶಾಲಾ ಮಕ್ಕಳು ಆಸಕ್ತಿಯಿಂದ ವೀಕ್ಷಣೆ ಮಾಡಿದ್ರು. HCN ನ್ಯೂಸ್ ಹಾಸನ್. ಪ್ರತಿಯೊಬ್ಬರು ಮನೆಯಲ್ಲಿ ಕೀಟಗಳನ್ನ ನೋಡ್ತಾ ಇರ್ತೀವಿ, ನಮ್ಮ ಹೊಲಗಳಲ್ಲಿ ನೋಡ್ತಾ ಇರ್ತೀವಿ. ಅದರ ವಿಸ್ಮಯ ಏನಿದೆ ಅನ್ನೋದು ಕ್ವಶನ್ ಮಾರ್ಕ್. ಜಿಲ್ಲೆ ನೋಡೋದ್ರಲ್ಲಿ ಏನು ವಿಸ್ಮಯ ಕಾಣ್ತದೆ? ಜಿಲ್ಲೆ ಬಂದರೆ ಹಿಡಿಸ್ಕೊಂಡು ಓಡೋಗ್ತಿಲ್ಲ, ಜಿಲ್ಲೆ ಬಂದರೆ ಹಿಂದೆ ತಗೊಂಡು ಹೊಡಿಯೋದಿಲ್ಲ. ಬಟ್ ಆದರೂ ಅದರಲ್ಲಿ ವಿಸ್ಮಯತೆ ಇದೆ ಅಂತ ಹೇಳಿ ವಿಸ್ಮಯ ಕೀಟ ಪ್ರಪಂಚ ಅಂತ ಹೇಳಿ ಈ ಕೀಟಗಳ ಬಗ್ಗೆ ದಿನಗಟ್ಟಲೆ ಬೇಕಾದರೂ ಮಾತಾಡ್ತೀವಿ. ಇದೆಲ್ಲ ನಿಮಗೆ ಗೊತ್ತಿರುವಂಥ ಅನುಭವಗಳ ಮೂಲಕ ನಮಗೆ ಗೊತ್ತಿರುವಂಥ ವಿಷಯಗಳ ಬಗ್ಗೆ ಮಾತಾಡ್ತಾ ಕೂತ್ರೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಪೂರ್ಣಚಂದ್ರ ತೇಜಸ್ವಿಯವರು ಈ ಕೀಟಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಸಾಕಷ್ಟು ತಮ್ಮ ಲೇಖನಗಳಲ್ಲಿ ಸಾಕಷ್ಟು ಬಾರಿ ಉಲ್ಲೇಖವನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಪಶುವೈದ್ಯಕೀಯ ಇಲಾಖೆ, ಪಶುವೈದ್ಯಕೀಯ ಕಾಲೇಜು, HDFC ಬ್ಯಾಂಕ್ ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಹಾಸನ ಈ ಒಂದು ಸಹಯೋಗದೊಂದಿಗೆ ನಮ್ಮ ಒಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏನಿದೆ, ಇಲ್ಲಿ 3 ದಿನಗಳ ಕಾಲ ನಾವು ವಿಸ್ಮಯ ಕೀಟ ಪ್ರಪಂಚದ ಬಗ್ಗೆ ನಾವು ಒಂದು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಇದು ದಿನಾಂಕ 19ರಿಂದ 21ರವರೆಗೆ ಇಲ್ಲಿ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆ ಮತ್ತು ದೇವಾಲಯಗಳ ಸಂರಕ್ಷಣೆ ಮಾಡಲು ಭಾರತ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಹಿಂದೂ ಜನಜಾಗೃತಿ ವೇದಿಕೆಯ ಗೋವಿಂದರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರುದ್ದದ ಚಳವಳಿಯು ಅತ್ಯಂತ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಂಡಿದೆ. ನಂತರ ಪ್ರಧಾನಿ ಶೇಖ್ ಹಸೀನಾರವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ದೇಶದಿಂದ ಪಲಾಯನ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರದಲ್ಲಿ ಆರಂಭವಾದ ಹಿಂಸಾಚಾರ ಇದೀಗ ತಾರಕಕ್ಕೇರಿದೆ. ಈ ಹಿಂಸಾಚಾರ ಈಗ ಅರಾಜಕತೆಗೆ ತಿರುಗಿದೆ. ಸರ್ಕಾರ ವಿರೋಧಿ ಚಳವಳಿಯು ಈಗ ಹಿಂದೂಗಳ ವಿರುದ್ಧ ಶುರುವಾಗಿದೆ. ಬಾಂಗ್ಲಾದೇಶದ 27 ಸ್ಥಳಗಳಲ್ಲಿ ಹಿಂದೂಗಳನ್ನು ಗುರಿಯಾಗಿಸಲಾಗಿದೆ. ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಗುರಿಯಾಗಿಸಿ ಕೊಲ್ಲುವುದು, ಹಿಂದೂ ಮನೆಗಳ ಮೇಲೆ ದಾಳಿ ಮಾಡುವುದು, ಹಿಂದೂ ಅಂಗಡಿಗಳನ್ನು ನಾಶ ಮಾಡುವುದು, ಹಿಂದೂ ದೇವಾಲಯಗಳನ್ನು ಕೆಡವುವುದು ಮತ್ತು ಸುಡುವುದು, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ, ಪಲಾಯನ ಮಾಡುವುದು ಇತ್ಯಾದಿ ದೌರ್ಜನ್ಯಗಳು ನಡೆಯುತ್ತಿದೆ ಎಂದರು. ಹಿಂದೂ ಕಾರ್ಪೊರೇಟ್ಗಳ ಮೇಲೆ ಕೊಲೆಯಾಗಿದೆ. ಒಬ್ಬ ಹಿಂದೂ ಪತ್ರಕರ್ತನನ್ನ ಕೊಲೆ ಮಾಡಲಾಗಿದೆ. ಈ ಘಟನೆಗಳಿಂದ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳಲ್ಲಿ ತೀವ್ರ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಹಿನ್ನೆಲೆ ಬಾಂಗ್ಲಾದೇಶದ ಸೇನೆಯು ಹಿಂದೂಗಳ ಸುರಕ್ಷತೆಯ ಬಗ್ಗೆ ಭರವಸೆ ನೀಡಿದ್ರೂ ಭಾರತ ಸರ್ಕಾರ ಅವರ ಮೇಲೆ ಅವಲಂಬಿಸದೆ ಹಿಂದೂ ಸಮಾಜ ಮತ್ತು ದೇವಾಲಯಗಳ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಘಟನೆಯ ನಂತರ ಜಿಹಾದಿ ಭಯೋತ್ಪಾದಕರ ಮನೋಬಲ ಹೆಚ್ಚಬಹುದು ಮತ್ತು ಅವರು ತಮ್ಮ ಗುಪ್ತ ಬೆಂಬಲಿಗರ ಸಹಾಯದಿಂದ ಭಾರತದಲ್ಲಿ ಹಿಂಸಾಚಾರವನ್ನು ಹರಡಬಹುದು. ಆದ್ದರಿಂದ ಭಾರತೀಯ ಪೊಲೀಸ್ ವ್ಯವಸ್ಥೆ ಮತ್ತು ಆಡಳಿತವು ಎಚ್ಚರವಾಗಿರಬೇಕು ಮತ್ತು ಬಾಂಗ್ಲಾದೇಶದ ಹಿಂದೂಗಳು ಮತ್ತು ದೇವಾಲಯಗಳ ಸುರಕ್ಷತೆಗೆ ಭಾರತ ಸರ್ಕಾರ ತಕ್ಷಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಕೋರಿದರು. ಪ್ರತಿಭಟನೆಯಲ್ಲಿ ಹಿಂದೂ ಜನಜಾಗೃತಿಯ ವೆಂಕಟೇಶ್, ಪುಟ್ಟಸ್ವಾಮಿ, ಬಸವರಾಜ್, ಬ್ಯಾಟಾಚಾರ್, ಅನಂತರಾಜ್, ಶಶಿಧರ್, ಸುರೇಶ್, ಮೋಹನ್ ಕುಮಾರ್, ಪವನ್, ಸೋಮಶೇಖರ್, ಶಿವಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗೋವಿಂದರಾಜು, ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ
ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ. ವಿಚಾರ ಏನು ಅಂದ್ರೆ, ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ಮೀಸಲಾತಿಯ ವಿರುದ್ಧ ನಡೀತಾ ಇದ್ದ ಒಂದು ಚಳುವಳಿ ಹಿಂಸಾತ್ಮಕ ರೂಪವನ್ನ ಪಡೆದು ಅಲ್ಲಿಯ ಪ್ರಧಾನಿ ಶೇಖ್ ಹಸೀನಾ ಅವರೇ ಆ ದೇಶವನ್ನ ಬಿಟ್ಟು ಪಲಾಯನಗೈಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಆ ಒಂದು ಹಿಂಸಾತ್ಮಕ ಚಳುವಳಿಯು ಈಗ ಅರಾಜಕತೆಗೆ ತಿರುಗಿ ಅಲ್ಲಿ ಇರುವಂತ ಹಿಂದೂಗಳ ಕುಟುಂಬವನ್ನ ಮುಖ್ಯವಾಗಿ ಗುರಿಯಾಗಿಸಿಕೊಂಡು ಅಲ್ಲಿಯ ಮನೆಗಳ ಮೇಲೆ ದಾಳಿ ಮಾಡೋದು ಮತ್ತು ಅಲ್ಲಿ ಹಿಂದೂಗಳ ಅಂಗಡಿಯನ್ನ ಲೂಟಿ ಮಾಡೋದು ಮತ್ತು ಹಿಂದೂಗಳ ಸ್ತ್ರೀಯರನ್ನ ಬಲಾತ್ಕಾರ ಮಾಡೋದು ಮತ್ತೆ ಈ ಒಂದು ವಿಷವರ್ತುಲವಾದ ಒಂದು ದೊಡ್ಡ ಒಂದು ಸಮಸ್ಯೆಯಲ್ಲಿ ಒಬ್ಬ ಹಿಂದೂ ಪತ್ರಕರ್ತರ ಕೊಲೆಯೂ ಸಹ ಆಗಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಪುರಾತನ ಇತಿಹಾಸವುಳ್ಳ ಶ್ರೀ ಕ್ಷೇತ್ರ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಉದ್ಭವ ದಿವ್ಯಮೂರ್ತಿಗೆ ರುದ್ರಾಭಿಷೇಕ, ಸಹಸ್ರನಾಮ, ಬಿಲ್ವಾರ್ಚನೆ, ಸಹಸ್ರ ಕುಂಭಗಳಿಂದ ಜಲಾಭಿಷೇಕ ನಂತರ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಗಂಡಸಿಯ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ನಡೆಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಶಾಲಾ ಮಕ್ಕಳು ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾದರು. ನಂತರ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ನಂತರ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಜಿಎನ್ ದೇವೇಗೌಡ ಮತ್ತು ಜೆ ವಿರೂಪಾಕ್ಷ, ಪುರಾತನ ಕಾಲದ ಉದ್ಭವ ಮೂರ್ತಿ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಗೆ ಕುಂಭಾಭಿಷೇಕ ಹಿಂದಿನಿಂದಲೂ ನಡೆಯುತ್ತಿದ್ದು, ನಂಬಿದಂತಹ ಭಕ್ತರಿಗೆ ಸ್ವಾಮಿ ಕೃಪೆಯಿಂದ ಎಲ್ಲ ಒಳ್ಳೆಯದಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೆಜೆ ನಾಗರಾಜ್ ಹೊನ್ನೇನಹಳ್ಳಿ, ಬೇಕರಿ ಕಿರಣ್ ಕುಮಾರ್, ಅಂಗಡಿ ಲೋಕೇಶ್, ಜಿಎಂ ಪ್ರಸಾದ್, ಪ್ರಸನ್ನಕುಮಾರ್, ಅರ್ಚಕರಾದ ಬಸವರಾಜ್, ಜಿಟಿ ನಾಗಭೂಷಣ್, ಜಿಎಲ್ ನಾಗಭೂಷಣ್, ಸಂಜೀವ್ ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಶ್ರೀ ಶಂಭುಲಿಂಗೇಶ್ವರ ಸನ್ನಿಧಾನದಲ್ಲಿ ಇತಿಹಾಸದಲ್ಲೇ ಇಲ್ಲಿ ಈ ಶ್ರಾವಣ ಮಾಸದಲ್ಲಿ ಕುಂಭಾಭಿಷೇಕ ಅಂತ ಹಿಂದಿನಿಂದಲೂ ನಡೀತಾ ಇದೆ. ಇಲ್ಲಿ ನಡೆದಂಥ ಭಕ್ತರಿಗೆ ಸ್ವಾಮಿ ಉದ್ಭವ ಆಗಿದ್ದ ಇಲ್ಲಿವರೆಗೂ ನಂಬಿದವರಿಗೆ ಎಲ್ಲ ಆಶೀರ್ವಾದವನ್ನು ಮಾಡಿ ಇಲ್ಲಿ ಯಾರು ನ್ಯಾಯ ನೀತಿ ಧರ್ಮನ ಅನುಸರಿಸಿ ನಡೆಯುತ್ತಾರೆ ಅವರಿಗೆ ಆಶೀರ್ವಾದವನ್ನು ಈ ಶಂಭುಲಿಂಗೇಶ್ವರ ಸ್ವಾಮಿ ನೀಡ್ತಾ ಬಂದಿದ್ದಾರೆ. ಇಲ್ಲಿ ಉದಾಹರಣೆಗಳು ಬೇಕಷ್ಟಿದ್ದಾವೆ. ನನ್ನ ತಮ್ಮನಿಗೆ 23 ವರ್ಷ ಆಗಿದೆ. ಇಲ್ಲಿಯ ಭಕ್ತರು ಅವರು 23 ವರ್ಷದಿಂದ ಕಿಡ್ನಿ ಹಾಕಿದ ಇಲ್ಲಿವರೆಗೂ ಯಾವುದೇ ತರದ ತೊಂದರೆ ಇಲ್ದಂಗೆ. ಭಾರತದಲ್ಲಿ ಪ್ರಾಕೃತಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಕೊಡುಗೆಯನ್ನ ಋಷಿಮುನಿಗಳು ನೀಡಿದ್ದು, ಅಂತಹ ಸಂಸ್ಕೃತಿ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಸಂಸ್ಕಾರದ ಮೂಲಕ ನಾವುಗಳು ನೀಡಿದಾಗ ಮಾತ್ರ ಭಾರತವಾಗಿ ಉಳಿಯಲು ಸಾಧ್ಯವಾಗುತ್ತದೆ ಎಂದು ವೇದಭಾರತಿ ಸಂಯೋಜಕ ಪತಂಜಲಿ ಯೋಗ ಪರಿವಾರದ ಮಾರ್ಗದರ್ಶಕ ಹರಿಹರಪುರ ಶ್ರೀಧರ್ ತಿಳಿಸಿದರು. ಹಾಸನ ನಗರದ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಪತಂಜಲಿ ಯೋಗ ಪರಿವಾರದಿಂದ ನಡೆದ ಗುರುವಂದನಾ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಅಗ್ನಿಹೋತ್ರ ನೆರವೇರಿಸಿ ಮಾತನಾಡುತ್ತಾ, ಪ್ರತಿದಿನ 1 ತಾಸು ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆಲಸ್ಯ ದೂರವಾಗಿ ಅಜ್ಞಾನದಿಂದ ಜ್ಞಾನ ಮಾರ್ಗಕ್ಕೆ ದಾರಿಯಾಗುತ್ತೆ ಎಂದರು. ಕಾರ್ಯಕ್ರಮದಲ್ಲಿ ಭಾರತ್ ಸ್ವಾಭಿಮಾನ ಟ್ರಸ್ಟ್ನ ಜಿಲ್ಲಾ ಪ್ರಭಾರಿ ಶೇಷಪ್ಪ ರಕ್ಷಾಬಂಧನದ ಮಹತ್ವ ತಿಳಿಸಿದರು. ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಎಂವಿ ಗಿರೀಶ್ ಮಾತನಾಡಿ, ಅಷ್ಟಾಂಗ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಯೋಗದಿಂದ ಆರೋಗ್ಯ, ನೆಮ್ಮದಿ ಸಿಗಲಿದೆ ಎಂದು ಹೇಳಿದರು. ಯುವ ಭಾರತ ಪ್ರಭಾರಿ ಸುರೇಶ್ ಪ್ರಜಾಪತಿ, ಯೋಗ ಪರಿವಾರದ ಜಿಲ್ಲಾ ಸಂರಕ್ಷಕ ಎಸ್ಟಿ ಲೋಕನಾಥ್, ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಧರ್ಮಾನಂದ್, ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಸಹ ಪ್ರಭಾರಿ ದೊರೆಸ್ವಾಮಿ, ಮಹಿಳಾ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್, ಹಿರಿಯ ಯೋಗ ಸಾಧಕರಾದ ರಂಗನಾಥ್, ನಾಗಶಂಕರ್ ಸೇರಿದಂತೆ ಅನೇಕ ಯೋಗ ಸಾಧಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸುಖದೇವಿ ಎನ್ನುವ ಮಾತೆಗೆ ಶಿಶುಪಾಲ ಎನ್ನುವ ಪುತ್ರ ಜನನ ಆಗ್ತಾನೆ. ಅವನಿಗೆ ಅನೇಕ ತೊಂದರೆಗಳು. ಅವರ ಚಿಕ್ಕಮ್ಮನ ಕೇಳ್ತಾರೆ, ಈ ತೊಂದರೆಗೆ ಪರಿಹಾರ ಏನು ಅಂತೇಳಿ. ಚಿಕ್ಕಮ್ಮ ಅವರಿಗೆ ಪರಿಹಾರ ಸಿಗ್ತಾರೆ. ಒಬ್ಬರು ಗುರು ಅವರಿಂದ ಅವ್ರಿಗೆ ಪರಿಹಾರ ಸಿಗುತ್ತೆ ಮತ್ತು ಅವರಿಂದಲೂ ಮುಕ್ತಿನೂ ಸಿಗುತ್ತೆ. ಸೊ ಅನೇಕ ತೊಂದರೆಗಳಿಂದ ನಡುತ್ತಿರುವಂಥ ಶಿಶುಪಾಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಶಾಲೆಗಳೆಂದರೆ ಅಸಡ್ಡೆ ಬೇಡ, ಅಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ ಬಿಎಂ ಸಂತೋಷ್ ಹೇಳಿದರು. ಬೇಲೂರು ತಾಲೂಕಿನ ಗೆಂಡೆಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಅವರ ಹುಟ್ಟುಹಬ್ಬದ ಅಂಗವಾಗಿ ಗೆಳೆಯರ ಬಳಗ ವಿಜಯ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳೆಂದರೆ ಅಸಡ್ಡೆ ತೋರುವ ದಿನಮಾನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಐಪಿಎಸ್, ಐಎಎಸ್ ಅಧಿಕಾರಿಗಳಾಗಿರುವ ಉದಾಹರಣೆಗಳಿದ್ದು, ಯಾರೂ ಸಹ ಸರ್ಕಾರಿ ಶಾಲೆಗಳೆಂದು ಕೀಳಾಗಿ ತೋರಬಾರದು. ಗ್ರಾಮೀಣ ಭಾಗದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲಗಳಿಲ್ಲದೆ ಓದನ್ನ ನಿಲ್ಲಿಸಿರುತ್ತಾರೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಓದನ್ನ ಅರ್ಧಕ್ಕೆ ನಿಲ್ಲಿಸದೆ ವಿದ್ಯಾಭ್ಯಾಸ ಮಾಡೋದಾದರೆ ನಮ್ಮ ಕುಟುಂಬದ ವತಿಯಿಂದ ಆರ್ಥಿಕ ಸಹಾಯವನ್ನ ನಿಮಗೆ ನೀಡುತ್ತೇವೆ ಎಂದರು. ಪೋಷಕರು ನಿಮ್ಮ ವಿದ್ಯೆಗಾಗಿ ತಮ್ಮ ದುಡಿಮೆಯ ಅರ್ಧ ಭಾಗವನ್ನ ವಿದ್ಯೆಗೆ ಇಟ್ಟಿರುತ್ತಾರೆ. ಅವರ ಕನಸನ್ನ ನನಸು ಮಾಡುವ ಮೂಲಕ ಉತ್ತಮ ವಿದ್ಯಾರ್ಥಿಗಳಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಪಡೆಯುವ ತಾವು ಓದಿದಂತಹ ಶಾಲೆಗೆ ಹಾಗೂ ಪೋಷಕರಿಗೆ ಹೆಸರು ತರಬೇಕು ಎಂದರು. ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿ, ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಸರಿಸಮಾನಾಗಿ ಪೈಪೋಟಿ ನೀಡುತ್ತಿದ್ದು, ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಹಲವಾರು ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿದೆ. ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಸಂಸ್ಕಾರಯುತ ಶಿಕ್ಷಣ ದೊರಕುತ್ತಿರುವುದರಿಂದ ಇತ್ತೀಚೆಗೆ ಸರ್ಕಾರಿ ಶಾಲೆಗಳೇ ಮೇಲುಗೈ ಸಾಧಿಸುತ್ತಿವೆ. ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಓದುವ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದ ಮೌಲ್ಯಗಳು ತಿಳಿದಿರುತ್ತದೆ. ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವ ಕೆಲಸ ಮಾಡಬೇಕು ಎಂದರು. ಪ್ರಾಂಶುಪಾಲ ಗಣೇಶ್ ಮಾತನಾಡಿ, ಹಲವಾರು ಜನ ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಡಂಬರದಿಂದ ಆಚರಿಸಿಕೊಳ್ತಾರೆ. ಆದರೆ ಸಮಾಜ ಸೇವಕರಾದ ಸಂತೋಷ್ ಅವರು ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಳ್ಳದೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರ, ಕ್ರೀಡಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಆಚರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಉತ್ತಮವಾಗಿದ್ದು, ಅವರ ಸಮಾಜ ಸೇವೆ ಹೀಗೆಯೇ ಮುಂದುವರಿಯಲಿ ಎಂದರು. ಇದೇ ವೇಳೆ 12 ಸರ್ಕಾರಿ ಶಾಲೆಗಳ ಸುಮಾರು 500 ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಕೆಂಚೇಗೌಡ, ನೌಕರರ ಸಂಘದ ನಿರ್ದೇಶಕ ಆನಂದ್, ಕಾವ್ಯ ಸಂತೋಷ್, ಶಿಕ್ಷಕರಾದ ಸರೋಜಾ, ಸುಷ್ಮಾ, ಅನಿಕಾ, ಸುಧಾ, ರವೀಂದ್ರ ಹಾಗೂ ಉಪನ್ಯಾಸಕರಾದ ಪೂರ್ಣೇಶ್, ಪ್ರದೀಪ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅವುಗಳೆಲ್ಲ ಒಳ್ಳೆ ರೀತಿಯಲ್ಲಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಶಾಲೆಗೆ ಒಳ್ಳೆ ಹೆಸರು ತಂದುಕೊಡಿ. ನಿಮ್ಮ ತಂದೆ ತಾಯಿಯವರು ಕಷ್ಟಪಟ್ಟು ನಿಮ್ಮನ್ನ ಶಾಲೆಗೆ ಕಳಿಸ್ತಾ ಇರ್ತಾರೆ, ಅವರಿಗೂ ಒಳ್ಳೆ ಹೆಸರು ತಂದುಕೊಡಿ. ಹಾಗೆ ನಾನು ಇವತ್ತಿನ ದಿನ ಇನ್ನೊಂದೇನು ಹೇಳ್ತೀನಿ ಅಂದರೆ, 10ನೇ ಕ್ಲಾಸಲ್ಲಿ ಓದುವಂಥ ಮಕ್ಕಳಿಗೆ 625ಕ್ಕೆ 600 ಅಂಕಗಳ ಮೇಲೆ ಯಾರು ತಗೊಳ್ತೀರಿ ಅವರಿಗೆ ನಾವು ನಮ್ಮ ಕಡೆಯಿಂದ ಒಂದು ಸಹಾಯಧನವನ್ನು ನೀಡಿ. ವೈಯಕ್ತಿಕವಾಗಿ ಬಾಲ್ಯದ ಸ್ನೇಹಿತ, ಬಾಲ್ಯದಿಂದನೂ ಪರಿಚಯ. ಅವ್ರ ಕುಟುಂಬ ರಾಜಕೀಯವಾಗಿ, ಸಾಮಾಜಿಕವಾಗಿ ತುಂಬಾ ಸಕ್ರಿಯವಾಗಿರುವಂತ ಒಂದು ಕುಟುಂಬ ಅಂತಾನೆ ಹೇಳ್ಬೋದು. ಮೇಲೆದ್ದು ಬರ್ತಾ ಇರುವಂತಹ ಅನೇಕ ಉದಾಹರಣೆಗಳಿವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭವನ್ನು ಬಳಸ್ಕೊಂಡು ಮೊದಲನೇದಾಗಿ ಅಭಿನಂದನೆ ಏನಕ್ಕೆ ಹೇಳ್ಬೇಕಾಗತ್ತೆ ಅಂದ್ರೆ, ಈಗಷ್ಟೇ ಸರೋಜಾ ಮೇಡಮ್ ಹೇಳಿದ್ರು, ಹಳ್ಳಿಗಳ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರು. ತಂದೆ ಆದ ಮೇಲೆ ನಮಗೆ ಎರಡನೇ ತಂದೆ ಅಂತ ಅಂದರೆ ಅಣ್ಣನೇ. ಯಾಕೆ ಅಂತಂದರೆ ನಮ್ಮ ಕಷ್ಟ ಸುಖ ಎಲ್ಲದಕ್ಕೂ ಸ್ಪಂದಿಸೋದು ಅಣ್ಣ ಮತ್ತು ತಮ್ಮ. ನಿಜವಾಗ್ಲೂ ಇದನ್ನು ನಾನು ಇಲ್ಲಿ ಹೇಳಕ್ಕೆ, ಸರ್ಕಾರಿ ಶಾಲೆ ಅಂತ ಅನ್ನೋದು. 3ನೇ ವರ್ಷದ ನಾಟಕೋತ್ಸವ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಗಸ್ಟ್ 21ರಿಂದ ಆಗಸ್ಟ್ 25ರವರೆಗೆ 5 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ನಾಡಪ್ರಭು ಕೆಂಪೇಗೌಡ ಕಲಾ ಸಂಘದ ಅಧ್ಯಕ್ಷ ಬಿಕೆ ರಂಗಸ್ವಾಮಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಶ್ರೀ ಅನ್ನಪೂರ್ಣೇಶ್ವರಿ ಕಲಾ ಸಂಘ ಮತ್ತು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ 3ನೇ ವರ್ಷದ ನಾಟಕೋತ್ಸವವನ್ನು ಆಗಸ್ಟ್ 21ರಿಂದ 25ರವರೆಗೂ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಆಯೋಜನೆ ಮಾಡಲಾಗಿದ್ದು, ಹೆಸರಾಂತ ಕಲಾ ತಂಡಗಳಿಂದ ನಾಟಕ ಉತ್ಸವ ನಡೆಯಲಿದೆ. ಚಂದ್ರಶೇಖರ್ ಅವರ ಮಾಲೀಕತ್ವದ ಒರಿಜಿನಲ್ ಬಂದೂರು ಡ್ರಾಮಾ ಸೀನರಿ ಅವರ ಭವ್ಯ ರಂಗ ಸಂಚಿಕೆಯಲ್ಲಿ ನಾಟಕೋತ್ಸವ ಮೂಡಿಬರಲಿದೆ ಎಂದರು. ಆಗಸ್ಟ್ 21ರಂದು ರಂಗಸಂಪದ ಕಲಾ ಸಂಘದ ವತಿಯಿಂದ ಶನಿ ಪ್ರಭಾವ, ಆಗಸ್ಟ್ 22ರಂದು ಜಯಮಾರುತಿ ಕಲಾ ಸಂಘದ ವತಿಯಿಂದ ಸಂಪೂರ್ಣ ರಾಮಾಯಣ, 23ರಂದು ಚಾಮುಂಡೇಶ್ವರಿ ಜಾನಪದ ಮತ್ತು ರಂಗಭೂಮಿ ಕಲಾ ಸಂಘದ ವತಿಯಿಂದ ದೇವಿ ಮಹಾತ್ಮೆ, 24ರಂದು ದ್ಯಾಮ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಧರ್ಮರಾಜ್ಯ ಸ್ಥಾಪನೆ, ಕೊನೆ ದಿನ 25ರಂದು ಸಂಗಮೇಶ್ವರ ಕಲಾ ಸಂಘದ ವತಿಯಿಂದ ಕುರುಕ್ಷೇತ್ರ ನಾಟಕಗಳು ನಡೆಯಲಿವೆ ಎಂದರು. ಈ ನಾಟಕೋತ್ಸವ ಉಚಿತ ಪ್ರವೇಶವಾಗಿದ್ದು, ಸಾರ್ವಜನಿಕರು ಹಾಗೂ ಇಂದಿನ ಯುವ ಪೀಳಿಗೆಯಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಕಲೆಯನ್ನ ಉಳಿಸುವ ಸಲುವಾಗಿ ಮಾಡಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಯುವಕರು, ನಾಟಕ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಕೋರಿದರು. HCN ನ್ಯೂಸ್, ಹಾಸನ್. ದಿನಾಂಕ 21/8/2024 ಬುಧವಾರದಿಂದ ದಿನಾಂಕ 25/8/2024
2024 ತನಕ 5 ದಿವಸ ನಾವು ಪೌರಾಣಿಕ ನಾಟಕವನ್ನು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅಭಿನಯಿಸ್ತಾ ಇದ್ದೇವೆ. ಶ್ರೀ ಅನ್ನಪೂರ್ಣೇಶ್ವರಿ ಕಲಾ ಸಂಘ ಮತ್ತು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸಾಂಸ್ಕೃತಿಕ ಕಲಾ ಸಂಘ ಇವರ ವತಿಯಿಂದ ಇದರ ಅಧ್ಯಕ್ಷರಾದಂತಹ ಅನ್ನಪೂರ್ಣೇಶ್ವರಿ ಕಲಾ ಸಂಘದ ಅಧ್ಯಕ್ಷರಾದ ನಾಗಮೋಹನ್ ಮತ್ತು ಲಕ್ಷ್ಮೀ ರಂಗನಾಥ ಸ್ವಾಮಿ ಸಂಸ್ಕೃತಿ ಕಲಾ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರು ಅವರ ನೇತೃತ್ವದಲ್ಲಿ ಈ 5 ದಿವಸ ನಾವು ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ. 5 ತಂಡಗಳು. ಹಾಗಾಗಿ ಈ ಹಿಂದೆ ಏನು ನಮ್ಮ ರಂಗಕಲಾವಿದರು ಅದು ಮಾಡ್ತಾ ಇದ್ರು, ಅದು ಈಗ ಇತ್ತೀಚೆಗೆ ಬಹಳಷ್ಟು ಯಶಸ್ವಿ ಹೋಗ್ತಾ ಇದೆ. ಯುವ ಪೀಳಿಗೆಗೆ ಹೇಳೋದೇನು ಅಂದ್ರೆ ಅದನ್ನ ಸ್ವಲ್ಪ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಎಂ ಶಿವರ ಕೃಷಿಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ತಿಮ್ಮೇಗೌಡ ಆಯ್ಕೆಗೊಂಡರು. ಭಾನುವಾರ ನಡೆದ ಎಂ ಶಿವರ ಕೃಷಿಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ತಿಮ್ಮೇಗೌಡರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಭರ್ಜರಿ ಜಯ ಗಳಿಸಿದರು ಹಾಗೂ ತಮ್ಮ ತಂಡದ ಮತ್ತೊಬ್ಬ ಅಭ್ಯರ್ಥಿ ರವಿಯವರನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಟ್ಟರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ತಿಮ್ಮೇಗೌಡರವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ಸಾಲ ಸೌಲಭ್ಯ ನೀಡುವ ಮೂಲಕ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ರೈತ ಪರವಾದ ಯೋಜನೆಗಳನ್ನು ಜಾರಿ ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಂ ಶಿವರ ಕೃಷಿಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರಾದ ತಿಮ್ಮೇಗೌಡ, ರವಿ, ಕಾಂಗ್ರೆಸ್ ಯುವ ಮುಖಂಡರಾದ ಮಾದಗೌಡನಹಳ್ಳಿ ಪುನೀತ್, ಶಿವರ ನವೀನ್, ಹೊಂಗೆಹಳ್ಳಿ ಗಿರೀಶ್, ಸತೀಶ್, ಎಂ ಶಿವರಾಜ್, ಚೇತನ್, ದರ್ಶಿಹಳ್ಳಿ ದಿಲೀಪ್, ಕಾಮನಹಳ್ಳಿ ತಾತೇಗೌಡ, ಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಯ ಹಾಡ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಹೆತ್ತೂರು ಹೋಬಳಿಯ ಬೆಳೆಗಾರರ ಸಂಘದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕಿ ನೇತ್ರಾ ಸುರೇಶ್ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೇತ್ರಾ ಸುರೇಶ್, ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಕಲಿಕಾ ಸಾಮಗ್ರಿಗಳನ್ನು ಕೊಡುತ್ತಿದ್ದೇನೆ. ಇದರ ಸದುಪಯೋಗವನ್ನು ನೀವೆಲ್ಲ ಪಡೆದುಕೊಳ್ಳುವ ಮೂಲಕ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ಹಾಗೂ ಓದಿದ ಸರ್ಕಾರಿ ಶಾಲೆಗೆ ಕೀರ್ತಿ ತರಬೇಕೆಂದು ಬಯಸುತ್ತೇನೆ. ಪ್ರತಿ ವರ್ಷವೂ ಇತರೆ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ತನ್ನ ಕೈಲಾದ ಸೇವೆಯನ್ನ ಮಾಡಬೇಕೆಂದುಕೊಂಡಿದ್ದೇನೆ. ಅದರ ಪ್ರಾರಂಭವನ್ನ ಈ ವರ್ಷದಿಂದ ಈ ಶಾಲೆಯಿಂದಲೇ ಮಾಡುತ್ತಿದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಯಾವ ವಿಭಾಗದಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಗಮನಿಸಿದ್ದೇನೆ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತಿರೋದು. ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ತಮ್ಮ ಕಲಿಕಾ ಭಾವನೆಯನ್ನ ಮುಕ್ತವಾಗಿ ಶಿಕ್ಷಕರೊಡನೆ ಹಂಚಿಕೊಳ್ಳಲು ಅವಕಾಶ ಇರುತ್ತೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ವಿದ್ಯಾರ್ಥಿಗಳು ಮುಂದಿದ್ದಾರೆ. ಹೋಬಳಿಯ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ಸಹಾಯ ಬೇಕಿದ್ರೆ ನನ್ನನ್ನು ಸಂಪರ್ಕಿಸಿ. ಖಂಡಿತವಾಗಿಯೂ ನಾನು, ನಮ್ಮ ಕುಟುಂಬದವರು ಕೈಲಾದಷ್ಟು ಸಹಾಯ ಮಾಡ್ತೇವೆ. ಶಿಕ್ಷಣಕ್ಕೆ ಬಡತನ ಎಂದಿಗೂ ಅಡ್ಡಿಯಾಗೋದಿಲ್ಲ. ಸತತ ಪರಿಶ್ರಮ ಹಾಗೂ ಆತ್ಮವಿಶ್ವಾಸದಿಂದ ಓದಿದ್ರೆ ಭವಿಷ್ಯದಲ್ಲಿ ಉತ್ತಮ ಸಾಧಕರಾಗಬಹುದು. ಒಟ್ಟಾರೆ ನಮ್ಮ ಹೋಬಳಿಯ ಸರ್ಕಾರಿ ಶಾಲೆ ಮಕ್ಕಳು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ಕೀರ್ತಿ ತರುವಂತಹ ಕೆಲಸವಾಗಬೇಕು ಎಂದರು. ಶಾಲಾ ಸಹ ಶಿಕ್ಷಕಿ ಜ್ಯೋತಿಮಣಿ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಈ ರೀತಿ ಪ್ರೋತ್ಸಾಹ ಕೊಡುವಂತಹ ಕೈಗಳು ಮುಂದೆ ಬರಬೇಕು. ಒಳ್ಳೆಯವರು ಕೊಡುವ ಮನಸ್ಸನ್ನ ಹೊಂದಿದ್ರೆ ಇತರೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಪ್ರೋತ್ಸಾಹದ ಜೊತೆಗೆ ಉತ್ತೇಜನ ಸಿಕ್ಕಂತಾಗುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಈಗಾಗಲೇ ಸಾಬೀತು ಮಾಡಿದ್ದಾರೆ. ನೇತ್ರಾ ಸುರೇಶ್ ಅವರ ಸಮಾಜಮುಖಿ ಕೆಲಸ ಮೆಚ್ಚುವಂತಹದ್ದು. ಇವರಿಂದ ಇನ್ನು ಹೆಚ್ಚಿನ ಸಹಾಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗುವಂತಾಗಲಿ ಎಂದರು.
ಹೆತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಮಾತನಾಡಿ ಈ ತರಹದ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕು. ಜೊತೆಗೆ ತಮ್ಮ ತಂದೆ ತಾಯಿಗಳಿಗೂ ಕೂಡ ಉತ್ತಮ ರೀತಿ ಕೀರ್ತಿ ತರಬೇಕು. ನೇತ್ರಾ ಸುರೇಶ್ ತರಹದ ಸಮಾಜ ಸೇವಕರು ಮುಂದೆ ಬಂದರೆ ಯಾವುದೇ ಸರ್ಕಾರಿ ಶಾಲೆ ಮಕ್ಕಳು ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಧೈರ್ಯ ಬರುತ್ತೆ ಎಂದರು. ನಂತರ ಮಾತನಾಡಿದ ಕರಡಿಕಲ ಹರೀಶ್, ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವವರು ಮುಂದೆ ಬರಬೇಕು. ನೇತ್ರಾ ಸುರೇಶ್ ಅವರಿಂದ ಇನ್ನಷ್ಟು ಹೆಚ್ಚಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸಹಾಯ ಸಿಗುವಂತಾಗಲಿ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಸತೀಶ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಉಮೇಶ್, ಮಾಜಿ ಸೈನಿಕರಾದ ನಂದೀಶ್, ಕಾಫಿ ಬೆಳೆಗಾರ ಸುರೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಶೈಕ್ಷಣಿಕವಾಗಿಗಿಂತಲೂ ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡಿದ್ದನ್ನು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಎಷ್ಟೋ ಫಂಕ್ಷನ್ಗಳಲ್ಲಿ ಹಿತ್ತೂರಿಗೆ ಬಂದಾಗ ಇದರಲ್ಲಿ 20 ಮಕ್ಕಳನ್ನು ತೊಡಸ್ಕೊಳ್ತಾ ಇದ್ರೆ ನಾವು ಒಳಗಡೆ ಇರೋ ಕಲೆನ ನೀವು ಹೊರಗಡೆ ತಂದಿರ್ತಾ ಇದ್ರಿ. ತುಂಬಾ ಖುಷಿ ಆಗ್ತಾ ಇತ್ತು. ಆವಾಗಲೇ ನಾನು ಏನಾದ್ರು ಪ್ರೋತ್ಸಾಹನ ಕೊಡ್ಬೇಕು ಅನ್ನಿಸ್ತಾ ಇತ್ತು. ಆದ್ರೆ ಹಣದಿಂದ ಅದನ್ನ ಅಳಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವತ್ತಿನ ತುಂಬಾ ಟೈಮಿಂದ ಸುಮ್ಮನೆ ಇದ್ದೆ. ಆದ್ರೆ ಇವತ್ತು ಕೊಡ್ಬೇಕು ಅಂತ ಹೇಳಿ ಮುಂದೆ ಮತ್ತೆ ಕೊಡ್ಬೇಕು ಅನ್ಕೊಂಡಿದ್ದೆ. ತುಂಬಾ ಲೇಟ್ ಆಯ್ತು. ನಮ್ಮ ಮನೇಲೆ ಕಾಲ್ ಮಾಡಿದ್ದೆ. ಸ್ವಲ್ಪ ಕಾರ್ಯಕ್ರಮಗಳ ಮಧ್ಯದಲ್ಲಿ ಬದಲಾಗಿ ಹೇಳ್ತಾ ಇತ್ತು. ಮಕ್ಕಳೇ, ನಾನು ನಿಮ್ಮಲ್ಲಿ ಕೇಳೋದಷ್ಟೇ, ನೀವು ಒಂದಲ್ಲ ಇಂಜಿನಿಯರ್ ಡಾಕ್ಟ್ರೇ ಆಗ್ಬೇಕು ಅಂತ ಏನಿಲ್ಲ. ಜೀವನದಲ್ಲಿ ಸಂಸ್ಕಾರ ಅನ್ನೋದು ಕಲ್ತ್ಕೊಳ್ಳಿ, ವಿದ್ಯಾವಂತರಾಗಿ ಬೇಲೂರು ಪುರಸಭೆಯ 2 ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಸದಸ್ಯ AR ಅಶೋಕ್ ಅಧ್ಯಕ್ಷರಾಗಿ ಮತ್ತು ಉಷಾ ಸತೀಶ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎಂ ಮಮತಾ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸದಸ್ಯರು, ಗಣ್ಯರು ಮತ್ತು ಅಭಿಮಾನಿಗಳು ಪುಷ್ಪಮಾಲೆಯೊಂದಿಗೆ ಅಭಿನಂದನೆ ಸಲ್ಲಿಸಿದರು. ಬೇಲೂರು ಪುರಸಭಾ ಒಟ್ಟು 23 ಸ್ಥಾನಗಳ ಪೈಕಿ 12 ಸ್ಥಾನ ಪಡೆದ ಕಾಂಗ್ರೆಸ್ ಮೊದಲ ಅವಧಿಯ ಅಧಿಕಾರ ನಡೆಸಿತ್ತು. ಸದ್ಯ 2ನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಾತಿ ಪ್ರಕಟಿಸಿದ ಬಳಿಕ ಕಾಂಗ್ರೆಸ್ ಸದಸ್ಯರಲ್ಲಿ ಪೈಪೋಟಿ ಜೋರಾಗಿದ್ದು, ಕಾಂಗ್ರೆಸ್ 17 ಸ್ಥಾನಗಳಲ್ಲಿಯೇ 2 ಬಣಗಳಾಗಿದ್ದು ಪಕ್ಷದ ಮುಖಂಡರಿಗೆ ನುಂಗಲಾರದ ತುತ್ತಾಗಿತ್ತು. ಸದ್ಯ ಯಾರಿಗೆ ಹೆಚ್ಚು ಸದಸ್ಯರ ಬೆಂಬಲ ಇದೆ ಎಂಬ ಖಾತ್ರಿ ಮಾಡಿಕೊಂಡ ಮುಖಂಡರು ಅಂತಿಮವಾಗಿ AR ಅಶೋಕ್ ಅವರಿಗೆ ಹಸಿರು ನಿಶಾನೆ ತೋರಿದ್ದಾರೆ. ಉಳಿದಂತೆ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದವರು ಚುನಾವಣೆ ಸಭೆಯಲ್ಲಿ ಹಾಜರಿದ್ದು ಸಹಿ ಮಾಡಿದ ಕೂಡಲೇ ಹೊರನಡೆದರು ಎನ್ನಲಾಗಿದೆ. ವಿಶೇಷವೆಂದರೆ ನೂತನ ಅಧ್ಯಕ್ಷ AR ಅಶೋಕ್ ಅವರಿಗೆ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ಹೊರ ಬೆಂಬಲ ನೀಡಿದ್ದು ಆನೆ ಬಲಕ್ಕೆ ಕಾರಣವಾಗಿತ್ತು. ಒಟ್ಟಾರೆ ಬೇಲೂರಿನಲ್ಲಿ ಮಾಜಿ ಸಚಿವ ಬಿ ಶಿವರಾಂ ನೇತೃತ್ವದಲ್ಲಿ ಗೊಂದಲಕ್ಕೆ ತೆರೆ ಎಳೆದು ಕಾಂಗ್ರೆಸ್ ತನ್ನ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ಸಫಲವಾಗಿದೆ. ಮುಂದಿನ ದಿನಗಳಲ್ಲಿ ಈ 2 ಗುಂಪು ಯಾವ ರೀತಿಯಲ್ಲಿ ಭಿನ್ನಮತ ಕಾಣಿಸುತ್ತದೆ ಕಾದು ನೋಡಬೇಕಿದೆ. ನೂತನ ಅಧ್ಯಕ್ಷರಾದ AR ಅಶೋಕ್ ಮಾತನಾಡಿ, ಶತಮಾನ ಪೂರೈಸಿದ ಬೇಲೂರು ಪುರಸಭೆಯಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಿಸಿರುವೆ. ಸದ್ಯ ಪಕ್ಷದ ವರಿಷ್ಠರು ತಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಅವರ ನಂಬಿಕೆಯನ್ನ ಬೇಲೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವ ಮೂಲಕ ಉಳಿಸಿಕೊಳ್ಳುವೆ ಎಂದರು. HCN ನ್ಯೂಸ್ ಬೇಲೂರು. ಇವತ್ತು ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ನಾವೇನಾದರೂ ಇಲ್ಲಿ ಆಯ್ಕೆಯಾಗಿ ಬಂದಿದ್ದೀನಿ ಅಂತ ಅಂದರೆ ನನ್ನ ಪ್ರೀತಿಯ ಎಲ್ಲ ಪಕ್ಷದ ಎಲ್ಲ ಸದಸ್ಯರು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ನಾನು ನಮ್ಮ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಾನು ಈ ಒಂದು ಸ್ಥಾನಕ್ಕೆ ಬರಲು ಕಾರಣಕರ್ತರಾದಂಥ 12ನೇ ವಾರ್ಡಿನ ಜನತೆಗೂ ಸಹ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ನಾನು ಒಳ್ಳೆಯ ರೀತಿಯಲ್ಲಿ ಬೇಲೂರಿನ ಅಭಿವೃದ್ಧಿ ಕೆಲಸಕ್ಕೆ ನನ್ನ ಮುಡಿಪಾಗಿಟ್ಕೊಂಡು ನಾನು ಕೆಲಸವನ್ನು ಮಾಡ್ತೇನೆ. ಅದೇ ರೀತಿ ಎಲ್ಲ ಮಹಿಳಾ ಸದಸ್ಯರು ಹಾಗೂ ನನ್ನ ಸ್ನೇಹಿತರುಗಳಾದಂಥ ಎಲ್ಲ ಸದಸ್ಯಗಳು ನನಗೆ ಜೊತೆ ಇದ್ದು ನನಗೆ ಸಹಕಾರ ಕೊಡಬೇಕು, ಒಳ್ಳೊಳ್ಳೆ ಕೆಲಸನ ಮಾಡಬೇಕು ಅಂತೇಳಿ, ಅದೇ ರೀತಿ ನನ್ನ ಪ್ರೀತಿಯ ಎಲ್ಲ ಪತ್ರಕರ್ತರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರ ವಿರುದ್ಧ ಕೆರಳಿದ ಕೈಪಡೆಯಿಂದ ಬೃಹತ್ ಪ್ರತಿಭಟನೆ, ರಸ್ತೆಯಲ್ಲಿ ಟೈರ್ಗೆ ಬೆಂಕಿ, ರಾಜ್ಯಪಾಲರ ಭಾವಚಿತ್ರ ಹರಿದು ಹಾಕಿದ ಕಾರ್ಯಕರ್ತರು, ಟ್ರಾಫಿಕ್ ಜಾಮ್ನಿಂದ ಹೈರಾಣಾದ ಪೊಲೀಸರು, ಸಾರ್ವಜನಿಕರು. ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನಕ್ಕೆ ಚಾಲನೆ, ಮಕ್ಕಳಿಗೆ ಕೀಟಗಳ ಬಗ್ಗೆ ಅರಿವು ಕಾರ್ಯಕ್ರಮ, ಕೀಟಗಳ ಜೀವ ವೈವಿಧ್ಯತೆ ಮಹತ್ವ ತಿಳಿಸಲು ಸಲಹೆ ನೀಡಿದ ಗಣ್ಯರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮತ್ತು ದೇವಾಲಯಗಳ ಸಂರಕ್ಷಣೆಗೆ ಆಗ್ರಹ, ಸೂಕ್ತ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ, ಹಿಂದೂ ಜನಜಾಗೃತಿ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.